ಪ್ರಸಿದ್ಧರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂತಹ ದಿವ್ಯ ಸಂದೇಶವನ್ನು ಸಾರಿರ್ತಕ್ಕಂತಹ ಜಗದ್ಗುರು ಪಂಚಾಚಾರ್ಯನ ವೇದಿಕೆ ಮೂಲಕ ಸ್ಮರಣೆ ಮಾಡಿಕೊಳ್ತಾ, ಜಾತಿ ಮತ ಧರ್ಮಗಳನ್ನ ಗಾಳಿಗೆ ತೋರಿ ಮಾನವ ಕುಲವನ್ನು ಬೆಳೆದಿರ್ತಕ್ಕಂತಹ ಬಸವಾದಿ ಪರಮತರನ್ನ ವೇದಿಕೆ ಮೂಲಕ ಸ್ಮರಣೆ ಮಾಡಿಕೊಳ್ತಾ, ಬೆಳಸೂರಿನ ಕಲ್ಪವೃಕ್ಷ ಕಾಮಧೇನವಾಗಿರತಕ್ಕಂತಹ ಶ್ರೀ ಗುರು ಪಂಚಾಕ್ಷರಿ ಗುರುವನ್ನ ಸ್ಮರಣೆ ಮಾಡಿಕೊಳ್ತಾ, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀಮಠದ ಒಡೆಯರಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶಗಸ್ಥಲ ಬ್ರಹ್ಮಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಯವರ ಪಾದಕ್ಕೆ ಶರಣ ಸಮರ್ಪಣೆ ಮಾಡ್ತಾ, ಇಲ್ಲಿವರೆಗೆ ಕಲಬುರಗಿಯ ಶರಣ ಬಸವೇಶ್ವರ ಕುರಿತು ಶ್ರೇಷ್ಠ ಶರಣ ಸಮಾಜದ ಅಂಕು ಡೊಂಕುಗಳನ್ನ ಹೆಂಗ ತಿದ್ದಿದ್ರು ಅಂತಂದ್ರೆ, ಕೇವಲ ನುಡಿಯಷ್ಟೇ ಅಲ್ಲ, ಬದುಕು, ಬರಹ, ಓದು, ಅಕ್ಷರ ಜ್ಞಾನವನ್ನ ಅರಿತುಕೊಂಡಿರ್ತಕ್ಕಂಥ ಮಹಾಜ್ಞಾನಿ, ಸುಜ್ಞಾನಿ ಆಗಿರ್ತಕ್ಕಂಥ ಕಡಕೋಳದ ಮಡಿವಾಳಪ್ಪ. ನನಗೆ ಪದೇ ಪದೇ ದಿವಸ ಹೇಳ್ತಿರ್ತೇನೆ, ಶರಣರ ಹುಟ್ಟು ವಿಚಿತ್ರವಾಗಿರ್ತಕ್ಕಂಥ ಒಂದು ಪವಾಡನೇ ಸರಿಯದು. ಶರಣರ ಹುಟ್ಟು ಹೇಗಿರುತ್ತೆ ಅಂತಂದ್ರೆ ಪವಾಡ ಸದೃಶ್ಯವಾಗಿರುತ್ತೆ. ಆ ಪವಾಡ ಸದೃಶ್ಯದ ರೀತಿಯಲ್ಲಿ ಹುಟ್ಟಿರ್ತಕ್ಕಂಥ ಮತ್ತೊಬ್ಬ ಮಹಾಶರಣ ಕಡಕೋಳದ ಮಡಿವಾಳಪ್ಪನವರು. ಕಡಕೋಳದ ಮಡಿವಾಳಪ್ಪನಿಗೆ ಇವರೇ ನನ್ನ ತಂದೆ ಅನ್ನೋದು ಗೊತ್ತಿಲ್ಲ ಅವರಿಗೆ, ತಾಯಿ ಮಾತ್ರ ಗೊತ್ತು. ತಾಯಿ ಶಿವಶರಣೆ ಗಂಗಮ್ಮ ಅಂತೇಳಿ. ಗಂಗಮ್ಮನ ಹೊಟ್ಟೆ ಒಳಗಡೆಗೆ ಹುಟ್ಟಿರ್ತಕ್ಕಂಥ ಕಡಕೋಳದ ಮಡಿವಾಳಪ್ಪ ಊರು ಜನ ಎಲ್ಲ ಮಾತಾಡ್ತಿರ್ತಾರ, ಮಡಿವಾಳಪ್ಪನ ತಂದೆ ಯಾರು, ಮಡಿವಾಳಪ್ಪನ ತಂದೆ ಯಾರು, ಮಡಿವಾಳಪ್ಪ ಯಾರಿಗೆ ಹುಟ್ಟಿದ, ಅವರ ಅಪ್ಪನ ಹೆಸರೇನು, ಅವಳ ಜನ್ಮ ಹೆಂಗಾಯಿತು. ಆ ತಾಯಿಗೂ ನಿಂದನೆ, ಮಡಿವಾಳಪ್ಪನಿಗೂ ನಿಂದನೆ. 6-7 ವರ್ಷ ಕಳೆದಿತ್ತು, ಹುಡುಗರು ಆಟ ಆಡ್ತಿರ್ತಾವ, ಮಂದಿ ಕೇಳ್ತಾರ, ಮಡಿವಾಳಪ್ಪ ನಿಮ್ಮ ಅಪ್ಪನ ಹೆಸರೇನು? ಏನ್ ಹೇಳ್ಬೇಕ ಮಗು, ತಂದಿನ ಇಲ್ಲ. 10 ವರ್ಷಗಳಾಯ್ತು, 12 ವರ್ಷ ಆಯ್ತು, ಅವನಿಗೆ ಬುದ್ಧಿ ಬರಕ್ ಶುರು ಆಯ್ತು. ಸಮಯದಾಗ ಬೆಳೆದಿರ್ತಕ್ಕಂಥ ಮಗ ತಂದೆ ಯಾರು ಅಂತ ಕೇಳಿದ ತಕ್ಷಣ ಒಂದ್ ಸರಿ ತಾಯಿ ಹತ್ರ ಬರ್ತಾನ, ಯವ್ವ ನಮ್ಮಪ್ಪ ಯಾರು, ನಮ್ಮಪ್ಪನ ಹೆಸರೇನು ಅಂತ ಕೇಳಿದ. ಏನ್ ಹೇಳ್ಬೇಕ್ರಿ ತಾಯಿ, ಯಾವ ವಿಷಯ ಅಂತ ಹೇಳ್ಬೇಕು, ತಂದೆ ಯಾರು ಅಂತ ಹೇಳ್ಬೇಕಾ, ಇಲ್ಲ ಗಂಡನಿಂದ ಮೋಸ ಆಯ್ತು ಅಂತ ಹೇಳ್ಬೇಕಾ, ಮದುವೆ ಆಗ್ತಾನ ನೀವು ಹುಟ್ಟಿಪ್ಪ ಅಂತ ಹೇಳ್ಬೇಕ, ಏನ್ ಹೇಳ್ಬೇಕು ಆ ತಾಯಿ? ತಾಯಿ ಮಗನ ಅಪ್ಪಿಕೊಂಡು ಅಳಕ್ ಶುರು ಮಾಡ್ತಾಳೆ. ಅಪ್ಪ ಹಾಗೆ ಸಮಾಜದೊಳಗೆ ಬೆಳೀತಾನ. ನಿತ್ಯದಿಂದಲೇ ಯಾವ ಜಾತಿಯವ, ಯಾವ ಧರ್ಮದವ, ಅವ್ರ ತಂದೆ ಹೆಸರೇನು, ಅವ ಯಾರಿಗೆ ಹುಟ್ಟ್ಯಾನ, ನಿತ್ಯ ಕೇಳ್ತಕ್ಕಂಥ ಶಬ್ದ ಆತನಿಗೆ. ಇಂಥ ನೋವಿನೊಳಗಡೆ ಬೆಳೆದಿರ್ತಕ್ಕಂಥ ಮಡಿವಾಳಪ್ಪ, ಆತ ಬರೆದಿರ್ತಕ್ಕಂಥ ಪ್ರತಿಯೊಂದು ಅಕ್ಷರಗಳು, ಆತ ಬರೆದಿರ್ತಕ್ಕಂಥ ಪ್ರತಿಯೊಂದು ಕವಿತೆಗಳು, ಆತ ಬರೆದಿರ್ತಕ್ಕಂಥ ತತ್ವ ಪದಗಳು ಇವತ್ತಿಗೂ ಕೂಡ ಏನಾಗಿದ್ದಾವ ಅಂತಂದ್ರ ಜೀವಂತವಾಗಿದ್ದಾವ. ಇತ್ತೀಚೆಗೆಲ್ಲ ಜನಪದಕಾರ ಹಾಕತ್ತ ತತ್ವ ಪದ ಹಾಕ್ತಿರ್ತಾರ. ಮೊನ್ನೆ ಒಂದು ಹಾಡಾಡಿ ಒಬ್ಬ ಹುಡುಗ ಟಿವಿಯಾಗ ಬಹಳ ಫೇಮಸ್ ಆದ, ಮೂಕನಾಗಬೇಕು ಜಗದೊಳಗ ಜ್ವಾಕೆ ಆಗಿರಬೇಕು ಅಂತಕ್ಕಂಥ ಪದ ಬರೆದಿದ್ದು ಯಾರಪ್ಪ ಅಂತಂದ್ರ ಕಡಕೋಳದ ಮಡಿವಾಳಪ್ಪ ಬರೆದಿರ್ತಕ್ಕಂಥ ಸಾಹಿತ್ಯ. ಅಂತ ಒಂದಲ್ಲ, ಸಾವಿರ ಕವಿತೆಗಳನ್ನು ಬರೆದಿರ್ತಕ್ಕಂಥವನು, ತತ್ವ ಪದಗಳನ್ನು ಬರೆದಿರ್ತಕ್ಕಂಥ, ನಾಡು ಕಂಡಿರ್ತಕ್ಕಂಥ ಶ್ರೇಷ್ಠ ಶರಣ ಕಡಕೋಳದ ಮಡಿವಾಳಪ್ಪ. ಮಡಿವಾಳಪ್ಪಗ ತಂದೆ ಯಾರು ಗೊತ್ತಿಲ್ಲ, ಮಡಿವಾಳಪ್ಪಗ ಯಾವ ಜಾತಿ ಗೊತ್ತಿಲ್ಲ,
ಮಡಿವಾಳಪ್ಪ ಯಾರಿಗೆ ಹುಟ್ಟ್ಯಾನಂತ ಗೊತ್ತಿಲ್ಲ. ಈ ನಿಂದನೆಯ ಮಾತುಗಳನ್ನು ಕೇಳ್ತಕ್ಕಂಥ ಮಡಿವಾಳಪ್ಪನವರು ಸಮಾಜಕ್ಕೆ ಹೆದರಿ ಬಾಳೆ ಮಾಡುವುದಿಲ್ಲ. ಸಮಾಜಕ್ಕೆ ಯಾವತ್ತೂ ಹೆದರಿ ಬಾಳೆ ಮಾಡಿಲ್ಲ. ಕಡಕೋಳದ ಮಡಿವಾಳಪ್ಪ ಇಡೀ ಸಮಾಜ ಒಂದ್ ಕಡೆಗೆ ಆದ್ರ ಒಂದ್ ಕಡೆಗೆ ಯಾರಿದ್ರು? ಕಡಕೋಳದ ಮಡಿವಾಳಪ್ಪ. ಕಡಕೋಳದ ಮಡಿವಾಳಪ್ಪನಿಗೆ ಸಮಾಜ ಏನು ಕೊಡ್ತವಪ್ಪ ಅಂತಂದ್ರ ಬರೀ ನೋವು, ಕಣ್ಣೀರು, ಸಂಕಟ, ಭಯಾನಕ ವಾತಾವರಣ ಕೊಡ್ತು ಸಮಾಜ ಆತನಿಗೆ. ಆ ಊರಿನ ಒಬ್ಬ ತಿಳುವಳಿಕೆ ಇರ್ತಕ್ಕಂಥ ಗೌಡ, ಒಬ್ಬ ಎಲ್ಲ ಊರಾಗ ಚಲೋದವ್ರು ಇರ್ತಾರೆ, ಜಾತಿ ಮೀರಿದವ್ರು ಇರ್ತಾರ, ಧರ್ಮ ಮೀರಿದವ್ರು ಇರ್ತಾರ, ಇಡೀ ಮನುಷ್ಯತ್ವ ಪ್ರೀತಿ ಮಾಡ್ತಕ್ಕಂಥವ್ರು ಒಬ್ಬಿದ್ದ. ಆ ಊರ ಗೌಡ ಕರ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರ, ಇಲ್ಲಿ ಮಟ್ಟ ನೀವೇನು ಪುರಾಣ ಕೇಳಿದ್ರಲ್ಲ, ಆ ಪುರಾಣದ ಮಹಾಕಥಾನಾಯಕ ಆಗಿರ್ತಕ್ಕಂಥ ಕಲಬುರಗಿಯ ಶರಣಬಸಪ್ಪನ ಕಡೆ ಕರ್ಕೊಂಡು ಹೋಗ್ತಾರ. ಲಿಂಗ ದೀಕ್ಷೆ ಮಾಡ ಕರ್ಕೊಂಡು ಹೋದ ಮಡಿವಾಳಪ್ಪನ ಗೌಡ ಕರ್ಕೊಂಡು ಹೋಗಿ ಲಿಂಗ ದೀಕ್ಷೆಯಪ್ಪ ಕಳ್ಕೊಳ್ಳ ಮಡಿವಾಳಪ್ಪ ಅಂತೇಳಿ ಇವರಿಗೆ ಲಿಂಗ ದೀಕ್ಷೆ ಮಾಡಿ ಏನ್ ಮಾಡಬೇಕಾಗೈತಿ? ಸಮಾಜವನ್ನು ಗುರುತಿಸುವಂಗ ಮಾಡಬೇಕಾಗಿತ್ತು. ಶರಣಬಸಪ್ಪ ಮಹಾದಾಸೋಹಿಯಾಗಿದ್ದ, ಅಷ್ಟೇ ಸಮಾಜದ ಬಗ್ಗೆ ಕಳಕಳಿ ಹೊಂದಿರತಕ್ಕಂಥ ಶರಣನಾಗಿದ್ದ ಕಲಬುರಗಿಯ ಶರಣಬಸವೇಶ್ವರ. ಕಲಬುರಗಿಯ ಶರಣಬಸವೇಶ್ವರರು ಒಬ್ಬ ಕೆಳಜಾತಿ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಲಿಂಗ ದೀಕ್ಷೆ ಮಾಡಿದಾಗ ಇಡೀ ಅರಳಗುಂಡಿಯವರು ಏನ್ ಮಾಡ್ತಾರ? ನೀ ಈ ಊರಾಗಿರ್ಬೇಡಪ್ಪ, ಬಿಟ್ಟು ಹೋಗಿ ನೀನ್ ಸಾಕಿಲ್ಲ, ನೀ ಊರಾಗಿರಕ ಲಾಯಕ್ಕೆಲ್ಲ ಶರಣಬಸಪ್ಪ, ಊರ್ ಬಿಟ್ಟು ಹೋಗಿ ಸಾಕ್ನೆ. ಯಾಕ? ಬ್ಯಾರೆ ಜಾತಿ ಅವ ಕೊಟ್ಟಲ್ಲ ಲಿಂಗ ದೀಕ್ಷೆಗೆ. ಲಿಂಗಕ್ಕೆ ಜಾತಿ ಇಲ್ಲ, ದೀಕ್ಷೆಗೆ ಜಾತಿ ಇಲ್ಲ, ಗುರುವಿಗೆ ಜಾತಿ ಇಲ್ಲ, ಜಂಗಮನಿಗಂತೂ ಜಾತಿನೇ ಇಲ್ಲ. ಹುಟ್ಟಿದಾಗೂ ಜಂಗ ಬರಬೇಕು, ಮರಣ ಹೊಂದಿದಾಗೂ ಜಂಗಮ ನಮ್ಮ ಪಾದದ ತಲೆ ಮ್ಯಾಲ ಪಾದಾಡಕ್ ಗುರುಗಳ ಬೇಕು ನಮ್ಮ. ಅದಕ್ಕ ಜಂಗಮ ಇಲ್ಲ, ಜಾತಿ ಇಲ್ಲದಕ್ಕಾಗಿ ಆತನ ಏನಂತ ಕರೆದ್ರು? ಜಂಗಮ ಅಂತ ಕರೆದ್ರು. ಹೇಳ್ತಾರೆ ಶರಣಬಸಪ್ಪ, ನಾನ್ ಲಿಂಗ ದೀಕ್ಷೆ ಕೊಡುವಷ್ಟು ದೊಡ್ಡ ವ್ಯಕ್ತಿಯಲ್ಲ. ಯಾರಿಗೆ? ಕಡಕೋಳ ಮಡಿವಾಳಪ್ಪಗ ನನ್ನ ಗುರುಗಳಾಗಿರ್ತಕ್ಕಂಥ ಮರಳಶಂಕರ ಆರಾಧ್ಯರಿದ್ದಾರ, ಅವ್ರ ಹತ್ರ ಲಿಂಗ ದೀಕ್ಷೆ ಕೊಡಿಸೋಣ ಅಂತಂದ್ರು. ಕರ್ಕೊಂಡು ಹೋದ್ರು ಗುರುಗಳ ಹತ್ರ. ಮರಳಶಂಕರ ಆರಾಧ್ಯರು ಲಿಂಗ ದೀಕ್ಷೆ ಮಾಡಿದ್ರು. ಜಾತಿ ನೋಡಿಲ್ಲ, ಜಂಗಮಗಳು ಏನನ್ನ ನೋಡಿಲ್ಲ, ದೀಕ್ಷೆ ಮಾಡಿದ್ರು. ಮಾಡಿ ಬಂದ ಮೇಲೂ ಕೂಡ ಯಾವತ್ತೂ ನಿಂದನೆ ತಪ್ಪಲಿಲ್ಲ. ಯಾರಿಗೆ? ಕಡಕೋಳದ ಮಡಿವಾಳಪ್ಪಗ. ಏನ್ ದೀಕ್ಷೆ ಮಾಡೋ ದೊಡ್ಡ ಜೊತೆ ಆಗ್ತಾನೆ ನಾವು? ಲಿಂಗ ಕಟ್ಟಿದ್ಕೊಳ್ಳೇನ ಏನ್ ದೊಡ್ಡವಾಗ್ತಾನೆ ನಾವು? ಈ ನಿಂದನೆ ಮಾತುಗಳು ಇತ್ತಿತ್ತವನಿಗೆ. ಒಂದು ಸಾರಿ ಆ ಊರಿನ ಗೌಡ ಶ್ರೀಮಂತ ವ್ಯಕ್ತಿ, ಆತ ದೊಡ್ಡ ಶ್ರೀಮಂತ, ಶ್ರೇಷ್ಠ ಶರಣ. ಆತ ಶರಣಬಸಪ್ಪನ ಪರಮ ಭಕ್ತನಾಗಿದ್ದ. ಆತನ ತಂಗಿಯಾಗಿರ್ತಕ್ಕಂಥ ಭಾಗ್ಯಮ್ಮ ಗೌಡತಿಗೆ ಕುಷ್ಠರೋಗ ಆಗಿತ್ತು. ಇನ್ನು ಊರಾಗ ನನ್ನ ತಂಗಿಗೆ ಕುಷ್ಠರೋಗ ಅಂತಂದ್ರ ಊರಿ ಹಿರಿಯಾಗಿ ಅನ್ಸಕ್ತಿಲ್ರಿ. ಇದನ್ನ ಎಲ್ಲಿ ಹೇಳಿದ್ರ ನನ್ನ ತಂಗಿಗೆ ರೋಗ ಐತೆ ಅನ್ನೋದನ್ನ ಮುಚ್ಚಿಡಲು ಆ ತಂಗಿನ ಏನ್ ಮಾಡ್ಬಿಟ್ಟ, ಬಿಸಿಲದಾಗ ಒಂದು ರೂಮ್ನ್ಯಾಗ ಕದ ಹಾಕಿ ಕೀಲಿ ಹಾಕಿ ಆ ತಾಯಿನ ಅಲ್ಲೇ ಇಟ್ಟು ಬಿಟ್ಟ. ಕುಷ್ಠರೋಗ ಅಂತ ಗೊತ್ತಾಯ್ತು ಅಂತಂದ್ರ ನನ್ನ ತಂಗಿಗೆ ಏನ್ ಮಾಡ್ತಾರ? ಊರ್ ಹೊರಗಿಡ್ತಾರ ಸಮಾಜ. ಅದಕ್ಕೆ ಏನ್ ಮಾಡ್ಬೇಕು? ನನ್ನ ತಂಗಿನ ಮನೆಯಾಗ ಇಟ್ಕೋಬೇಕಂತೇಳಿ ಬಿತ್ತಲ್ದಾಗ ಮನೆ ಮಾಡಿ ಇಟ್ಟಿದ್ದ ಗೌಡ, ಅವಳ ಮುಖ ಎಲ್ಲ ಹುಳ ಹತ್ತಿ ಹೋಗಿತ್ತು, ಕೈಕಾಲೆಲ್ಲ ಕಿವುವಾಗಿ ಹೋಗಿತ್ತು, ರಕ್ತ ರಾಡಿ ಆಗಿತ್ತು ಶರೀರದಲ್ಲ. ಅಲ್ಲೇ ಮನೆ ಮಕ್ಕಳದವ್ರು ಇರ್ತಾರಲ್ರಿ ಕರುಣೆ ಪಡೋರು, ಏನವ ಎಷ್ಟು ದಿವಸ ಅಂತ ಹೇಳಿ ತಂಗಿನ ರೂಮ್ನ್ಯಾಗ ಕಟ್ಟಿ ಹಾಕೋದು. ಇಲ್ಲಿ ಕೇಳಿದ್ದವರಿಗೆ ಕೇಳಿತನ ಕೊಡ್ತಕ್ಕಂಥ ಕಲಬುರಗಿ ಶರಣಬಸಪ್ಪ ಇದ್ದಾನ, ಅವ್ರ ಹತ್ರ ಕರ್ಕೊಂಡು ಹೋಗೋಣ ಬಾ. ಅವ ಏನು ಮಾಡ್ತಾನ? ಔಷಧ ಕೊಟ್ಟು ಆರಾಮ ಮಾಡ್ತಾನ ಅಂತಂದ. ಅನ್ನದ ಗೊತ್ತಾಗಬಾರ್ದು ಅಂತೇಳಿ, ಅತ್ತಿಗೆ ಗೊತ್ತಾಗಬಾರ್ದು ಅಂತೇಳಿ ಆ ಹೆಣ್ಮಗಳು ಏನ್ ಮಾಡ್ತಾಳ? ಆ ಭಾಗ್ಯಮ್ಮ ಗೌಡ್ತಿ ರೂಮ್ ಚಿಲಕ ಬಾಗ್ಲ ತೆಗೆದು
ಆಕೆಗೆ ಮೈ ತುಂಬಾ ಬಟ್ಟಿ ಹಾಕಿ ಮೈ ಮೇಲೆ ಅವ್ರಿಗೆ ಶಾಲ್ ಹಾಕಿ ಯಾರಿಗೂ ಗೊತ್ತಾಗಲಾರಂಗೆ ಏನ್ ಮಾಡ್ತಾರ, ಅವನ್ನ ಕರ್ಕೊಂಡು ಕಲಬುರಗಿ ಶರಣಬಸಪ್ಪನಾಗ ಆಶ್ರಮ ಕರ್ಕೊಂಡು ಹೋಗ್ತಾರ. ಮತ್ತೆ ಕರ್ಕೊಂಡು ಹೋಗಿ ಶರಣಬಸಪ್ಪ ನಮಸ್ಕಾರ ಮಾಡಿ ಹೇಳ್ತಾರ, ಯಪ್ಪ ಈ ಊರ ಗೌಡ ಇರ್ತಕ್ಕಂಥ ಶ್ರೇಷ್ಠ ಏನಲ್ಲ ವ್ಯಕ್ತಿ, ಹಿರಿಯ ಮನುಷ್ಯನಲ್ಲ, ಆತನ ತಂಗಿನ ಈ ಭಾಗ್ಯಮ್ಮ ಗೌಡತಿ, ಈ ಭಾಗ್ಯಮ್ಮ ಗೌಡತಿಗೆ ಕುಷ್ಠರೋಗ ಬಂದೈತಿ, ಹೆಂಗಾರ ಮಾಡಿ ಪರಿಹಾರ ಮಾಡಂತೇಳಿ ಆ ಶರಣಬಸಪ್ಪನ ಪಾದಕ್ಕ ಅಂಗಳಕ್ಕೆ ಬೀಳ್ತಾಳ ಭಾಗ್ಯಮ್ಮ ಗೌಡತಿ. ಶರಣಬಸಪ್ಪ ಮುಸುಕು ತೆಗೆದು ನೋಡ್ತಾನ, ಭಾಗ್ಯಮ್ಮ ಗೌಡತಿ ಮುಖ ಎಲ್ಲ ಹುಳಾಗ್ತೈತಿ, ಶರೀರವೆಲ್ಲವೂ ಕೂಡ ರಕ್ತ ಕಿವ್ವ ರಾಗಿ ಶರೀರ ಎಲ್ಲ ಕೆಟ್ಟ ಹೋಗೈತಿ. ಇಡೀ ಶರೀರವೆಲ್ಲ ಕೆಟ್ಟ ಹೋದಾಗ ಶರಣಬಸಪ್ಪ ಅಂತ ಏನ್ ಇದೇನ್ ದೊಡ್ಡ ರೋಗ, ಏನಿದೆ ಏನ್ ದೊಡ್ಡ ರೋಗ ಅಲ್ಲ ಆಯ್ತ, ಏನ್ ಆಗುದಿಲ್ಲ, ಭಾಗ್ಯಮ್ಮ ಗೌಡತಿ ಮೊದಲನಾಗ ಆಗ್ತಾಳ, ಏನ್ ಚಿಂತೆ ಮಾಡಬೇಡ ಅಂತ ಅಂದ. ಆಯ್ತಪ್ಪ ಏನಾದ್ರು ಔಷಧ ಕೊಡು, ಔಷಧ ಇದಕ್ಕೆ ನನ್ನ ಹತ್ರ ಇಲ್ವಾ, ನನ್ನ ಹತ್ರ ಇದಕ್ಕೆ ಔಷಧ ಇಲ್ಲ, ನನ್ನ ಮಠದಾಗೊಬ್ಬ ಗುರು ಬಂದಾನ, ಯಾರು ಕಡ್ಕೊಳ್ಳದ ಮಡಿವಾಳಪ್ಪ ಬಂದಾನ, ಅವನ ಕರಿತೀನಿ, ಇವಳ ಗುಣ ವಾಸಿ ಮಾಡ್ತಾನ. ಕರೆದ್ರೆ ಮಡಿವಾಳಪ್ಪನವ್ರನ್ನ ಕರೆದು ಹೇಳ್ತಾನ, ನೋಡಪ್ಪ ಮಹೇಶ್ವರಣ ಊರಿನ ಗೌಡತಿ ತಂಗಿ ಭಾಗ್ಯಮ್ಮ ಗೌಡತಿ ಅಂತ ಹೇಳಿ ಅವಳಿಗೆ ಕುಷ್ಠರೋಗ ಬಂದೈತಿ, ಹೆಂಗಾರ ಮಾಡಿ ಪರಿಹಾರ ಮಾಡು ಅಂತೇಳಿ ಕಲಬುರಗಿಯ ಶರಣಬಸಪ್ಪನವರು ಕೇಳಿಕೊಂಡಾಗ ಮಡಿವಾಳಪ್ಪನವರು, ಯಪ್ಪ ಇದೇನ್ ದೊಡ್ಡ ರೋಗ ಬಿಡ, ಇದೇನ್ ದೊಡ್ಡ ರೋಗ ಅಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ಶರಣಬಸಪ್ಪನ ಅಂಗಳದಾಗಿರ್ತಕ್ಕಂಥ ವಿಭೂತಿ ತಗೊಂಡು ಆ ಏನ ಭಾಗ್ಯಮ್ಮ ಗೌಡತಿ ಇದ್ದಲ್ಲ, ಭಾಗ್ಯಮ್ಮ ಗೌಡತಿ ಮೈಗೆಲ್ಲಾ ವಿಭೂತಿ ಹಚ್ಚಿ ಅಲ್ಲೇ ಇರ್ತಕ್ಕಂಥ ಒಂದಿಷ್ಟು ಔಷಧ ತಗೊಂಡು ಅದನ್ನ ಅರಿದು ಏನ್ ಮಾಡ್ತಾನ, ಆ ಶರೀರದ ಮೇಲೆ ಹಾಕಿ ಅವಳ ಹೊಟ್ಟೆಯಾಗ ಔಷಧ ಕೊಡ್ತಾನ. ಕೊಟ್ಟ ಕ್ಷಣಾರ್ಧದೊಳಗನ್ನ ಆ ಭಾಗ್ಯಮ್ಮ ಗೌಡತಿ ಕುಷ್ಠರೋಗವೆಲ್ಲವೂ ಕೂಡ ಮಾಯಾಗಿ ಮತ್ತೆ ಊರ ಗೌಡತಿಯ ಭಾಗ್ಯಮ್ಮ ಎಲ್ಲಿಯ ಶರಣಬಸಪ್ಪ, ಎಲ್ಲಿಯ ಕಡಗೋಳದ ಮಡಿವಾಳಪ್ಪ, ಆ ಗುರು ಶಿಷ್ಯರ ಬಾಂಧವ್ಯ ಏನ್ ಚೆನ್ನಾಗಿತ್ತು ನೋಡ್ತಾರೆ. ಶರಣಬಸಪ್ಪಗೆ ಜಾತಿ ಇರಲಿಲ್ಲ, ಕಡಗೋಳದ ಮಡಿವಾಳಪ್ಪಗ ಅದರ ಅರಿವೇ ಇರಲಿಲ್ಲ. ಅವ್ರಿಗೆ ಒಂದ ಬಂದಿದ್ದೇನು, ಮನುಷ್ಯ ಕುಲವನ್ನ ಪ್ರೀತಿಸ್ಬೇಕಂತ ಬಂದಿತ್ತು ಆ ಜಂಗಮನಿಗೆ. ಹಿಂಗೆ ಶರಣಬಸಪ್ಪನನ್ನ ಇಡೀ ಊರ್ ಕಾಡಿತ್ರಿ. ಒಂದು ಸಾರಿ ಚಾಂದಕೌಟಿಯ ಗೌಡ ಅಂತ ಒಬ್ಬರಿದ್ರು. ಚಾಂದಕೌಟಿಯ ಗೌಡ ಮನೆಗೆಲ್ಲ ಶರಣರನ್ನ ಕರೆಸಿದ್ದ. ಯಾವ್ದಕ್ಕ? ಶ್ರಾವಣ ಮಾಸದಾಗ ಪ್ರಸಾದ ಮಾಡಿಸ್ಬೇಕಾಗಿತ್ತು ಜಂಗಮರಿಗೆ. ಒಬ್ಬರಲ್ಲ, ಇಬ್ಬರಲ್ಲ, 10 ಅಲ್ಲ, 50 ಅಲ್ಲ, 100 ಜನ ಶರಣರು ಬಂದಿದ್ರು. ಯಾರ ಮನೆಗೆ? ಚಾಂದಕೌಟಿಯ ಗೌಡರ ಮನೆಗೆ ಬಂದಿದ್ರು. ಚಾಂದಕೌಟಿಯ ಗೌಡರು ಏನ್ ಮಾಡಿದ್ರಪ್ಪ ಅಂತಂದ್ರ ಎಲ್ಲಾ ಶರಣರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ಅದ್ರಾಗ ಮತ್ತೊಬ್ಬ ಶರಣ ಕರ್ಕೊಂಡೋಗಿದ್ರು. ಯಾರು? ಕಡಗೋಳದ ಮಡಿವಾಳಪ್ಪನ ಕರ್ಕೊಂಡೋಗಿದ್ರು ಜೊತೆ. ಎಲ್ಲಾ ಶರಣರು ಪ್ರಸಾದ ಕುಂತಿದ್ರು, ಪೂಜೆ ಕುಂತಿದ್ರು. ಎಲ್ಲಾರು ಕುಂತಿನಲ್ಲ, ಕಡಗೋಳ ಮಡಿವಾಳಪ್ಪನವರು ಬರ್ತಾರ. ಬಂದ ತಕ್ಷಣ ಬಡಾಬಡ ಹೋರ ಏನ್ ಮಾಡ್ತಾರ, ಅಲ್ಲೇನ್ ಎಲ್ಲಾ ಶರಣರು ಜಂಗಮರು ಕುಂತಿದ್ರಲ್ಲ ಮಧ್ಯದ ಹೋಗಿ ಕುಂತು ಬಿಡ್ತಾರ. ಆಯ್ತಂದ್ರೆ ಚಾಂದಗೌಡ ಗೌಡ್ರು ಏನ್ ಮಾಡ್ತಾರ, ಅವ್ರಿಗೂ ಪ್ರಸಾದ ಕೊಡಿಸ್ತಾರ. ಎಲ್ಲರೂ ಮಹಾಪ್ರಸಾದಕ್ಕೆ ಇನ್ನೇನು ತಯಾರಿ ಆಗಕ್ಕಿತ್ತು. ಅಲ್ಲಿ ಒಬ್ರು ಕೇಳಿದ್ರು, ಏ ಚಾಂದಗೌಡಿ ಗೌಡ ಬಾಯಿ ಬಾರ ಇಲ್ವಾ? ಚಾಂದಗೌಡಿ ಗೌಡ ಬಾಯಿ ಅಂತ ಅಲ್ಲಿ ಬಂದು ಕುಂತಾನಲ್ಲ, ಅವ್ ಯಾರು ಅಂತ ಕೇಳಿದ್ರು. ಅವ ಮಹಾಜ್ಞಾನಿಪ್ಪ, ಪವಾಡ ಪುರುಷ, ಕಡಗೋಳದ ಮಡಿವಾಳಪ್ಪನವ ಅಂತೇಳಿ ಅಂತಂದ್ರು. ಗೊತ್ತಿತ್ತು ಆ ಶರಣರಿಗೆ ಅವ ಯಾರಂತೇಳಿ. ಇನ್ನು ನಿಂದನೆ ಮಾಡ್ಬೇಕಲ್ಲ, ಹೆಗ್ಗಾರ ಮಾಡಿ ನೋಡಪ್ಪ, ಅವನಿಗೆ ಜಾತಿ ಅವನಿಗೆ ಕೇಳು, ಅವ್ರ ಅಪ್ಪ ಯಾರು ಅಂತ ಕೇಳ್ಕೊಂಡ ಅಂತಂದ್ರ ಅವನಿಗೆ. ಅವನ ಜಾತಿ ಯಾವುದು, ಅವ್ರ ಅಪ್ಪ ಯಾರು, ಅವ್ರ ಅಪ್ಪನ ಹೆಸರು ಏನು ಕೇಳ್ಕೊಂಡ, ಆಮೇಲೆ ಏನ್ ಮಾಡಿಸು, ನಮ್ಮ ಸರಿ ಸಮಾನ ಪ್ರಸಾದ ಮಾಡಿಸು ಅಂತ. ಇನ್ನು ಅನಿವಾರ್ಯ ಕೊಡ್ತೀವಿ ಚಾಂದಕೋಟೆ ಗೌಡ್ರಿಗೆ. ಯಪ್ಪ ಅದೆಲ್ಲ ಯಾಕೆ ಇವಾಗ ಬಂದಿರಿ? ಶ್ರಾವಣ ಮಾಸ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ, ಎಲ್ಲಾರು ಪ್ರಸಾದ ಮಾಡಾಕತ್ತೀರಿ. ಅವಳ ಒಬ್ಬ ಶರಣ ಇರ್ಲಿ ಕುಂದರ್ಲಿ ಬಿಡ ಅಂತಂದ್ರು. ನೋಡ್ಕೋಣ, ಆ
ಅವ್ ಕುಂತಂದ್ರ ನಾವ್ ಏನದೇವ್ 108 ಮಂದಿ ನಾವ್ ಎದ್ದು ಹೋಗ್ಬಿಡ್ತೀವಿ. ನಾವು ಪ್ರಸಾದ ಯಾರು ಮಾಡೋದಿಲ್ಲ. ಅವ್ ಯಾಕೆ ಜಾತಿ ಅಂತ ಗೊತ್ತಿಲ್ಲ, ಯಾಕೆ ಧರ್ಮ ಅಂತ ಗೊತ್ತಿಲ್ಲ, ಅವ್ರ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಅಂತವ್ರ ತಂದು ನಮ್ಮ ಸರಿ ಸಮಾನ ಕುದಿಸಿಯಲ್ಲ, ನಾವು ಪ್ರಸಾದ ಮಾಡೋದಿಲ್ಲ ಅಂತಂದ್ರು. ಇನ್ನ 100 ಮಂದಿ ಗುರುಗಳು ಹೇಳಿದ್ದು ಕೇಳಬೇಕು, ಏನ ಕಡಬ ಬಿಡಾಪನ ಮಾತು ಕೇಳಬೇಕು. ಹೋಗ ಚಾಂದ್ರಗೌಡಿ ಒಳಗ ಬಂದು ಕಡಬ ಬಿಡಾಪ ನಮಸ್ಕಾರ ಮಾಡಿ ಹೇಳ್ತಾರೆ, ಅಪ್ಪ ನೀವು ಪ್ರಸಾದ ಕಡಿ ಪಂತಿಗೆ ಮಾಡುವಂತ್ರ ಈಗ ಮಾಡಬೇಡ ಬರ್ರಿ ಅಂತೇಳಿ ಪ್ರಸಾದ ಕೂತಿರ್ತಕ್ಕಂಥ ಮಡಿವಾಳಪ್ಪನ ಮ್ಯಾಲಕ್ಕೆ ಎಬ್ಬಸಕ್ಕೆ ಪ್ರಯತ್ನ ಮಾಡ್ತಾನ ಚಾಂದ್ರಗೌಡಿ ಗೌಡ. ಅವಾಗ ಕಡಿಗೋಳ ಮಡಿವಾಳಪ್ಪ ಹೇಳ್ತಾನ, ಏ ಹುಚ್ಚಗೌಡ ನಡೆಯೋ, ಏನ್ ಹುಚ್ಚದಿ ನೀನು? ಕಡಿ ಪಂಚ ಎಲ್ಲ ನಾನು ಪ್ರಸಾದ ಏನಿದ್ರು ಕಡ್ಗೊಳದಾಗ ಮಾಡ್ತೀನಿ, ನೀನು ಪಂಚಿನ ಬೇಡ ಪ್ರಸಾದನು ಬೇಡ ಯಾರು ಬೇಡ ಅಂತೇಳಿ ಬಡಾವಣೆ ಎದ್ದವ ಸಿಟ್ಟಿಗೆ ಅಂತ ಹೋಗಕ್ಕೆ ಶುರು ಮಾಡ್ತಾನ. ಹೋಗಿ ಬಹಳ ಹೊಟ್ಟೆ ಹಸ್ತಿತ್ತು ಕಡ್ಗೊಳ ಮಡಿವಾಳಪ್ಪನವ್ರಿಗೆ. ಪ್ರಸಾದ ಟೈಮ್ ಬಂದು ಕುಂತಿದ್ರು, ಎಬಿಸಿ ಕಳಿಸಿದ್ರು, ಅವಮಾನ ಆಗಿತ್ತು. ಒಂದ್ ಕಡೆಗೆ ಹೊಟ್ಟಿ ಸಂತ ಎಲ್ಲಾ ಜಗತ್ನಾಗ ಎಲ್ಲಾ ಸಹಿಸ್ಕೊಳ್ಬಹುದು, ಹೊಟ್ಟೆ ಹಸಿವು ಬಾಳ ಕೆಟ್ಟದ. ಹೊಟ್ಟೆ ಹಸಿತು ಅಂತಂದ್ರ ಏನು ನೋಡುದಿಲ್ಲ ಮನುಷ್ಯ. ನಾವೆಲ್ಲ ಮಾಡೋದು ಯಾವ್ದಕ್ಕಾಗಿಲ್ಲ, ಹೊಟ್ಟಿಗಾಗಿ. ಏನ ನಾವ್ ಎಷ್ಟು ಕೋಟಿ ದುಡಿದ್ರು ಕೂಡ ತಿನ್ನೋದು ಒಂದ ಹಿಡಿ ಅನ್ನನ. ನಾವು ಕೋಟಿ ಗಳಿಸಿದ್ರು 2 ರೊಟ್ಟಿ. ಏನ ಬಾಳ ಶ್ರೀಮಂತ 10 ರೊಟ್ಟಿ ತಿಂತೇವೆ. ನಮ್ಮ ಕಡೆ ಬಾಳ ರೊಕ್ಕ ಐತಪ್ಪ ಅಂತೇಳಿ ಒಂದು ತಾಕ ಅನ್ನ ತಿನ್ನಕ್ಕಾಗ್ತದೆ. ಎಷ್ಟು ನೋಡಿ ಮನುಷ್ಯಾಗ ದೇವ್ರು ಎಷ್ಟು ಕೊಟ್ಟಾನ. ಆಸೆನೂ ಇಟ್ಟ, ಮ್ಯಾಲ ಒಂದಿಟ್ಟು ದುರಾಸೆನೂ ಕೊಟ್ಟ. ಮಡಿವಾಳಪ್ಪನವರಿಗೆ ಬಾಳ ಹೊಟ್ಟೆ ಸಿಕ್ತು, ಸಮಯ ಆಗಿತ್ತು, ನಡ್ಕೊಂಡು ಹೊಂಟಿದ್ದ. ಕಡ್ಕೊಳಕ್ಕೆ ಹೋದವನ ಇನ್ನೇನು ಊರೊಳಗೆ ಹೋಗ್ಬೇಕು ಅನ್ನೋಷ್ಟೊಳಗ ಒಂದು ಅತ್ಯಂತ ಬಡತನದ ಮನೆ ಇತ್ತು. ಒಬ್ಬ ಅಮ್ಮ ಇತ್ತು ಮನ್ಯಾಗ. ಯವ್ವ ತಾಯಿ ಹೊಟ್ಟೆ ಬಾರಿಸ್ತಾ ನನಗ ಏನಾದ್ರೂ ಭಿಕ್ಷಾ ಮಾಡುವ ಅಂತ ಕೇಳಿದ ಕಡ್ಕೊಳ ಮಡಿವಾಳಪ್ಪ. ನಿಮಗ ಪ್ರತಿ ಶರಣರ ಬಗ್ಗೆ ಹೇಳಬೇಕಾದ್ರೂ ಕೊನೆಗೆ ಒಂದು ಉದಾಹರಣೆ ಬರೋದು ದಾಸೋಹದಲ್ಲಿ. ದಾಸೋಹ ಬರೋದು ಶರಣರು ನಮ್ಮ ಮನೆಗೆ ಬರೋದಕ್ಕಿಂತ ಮುಂಚೆ ಹಸ್ಕೊಂಡ ಬರ್ತಾರೆ. ಯಾವ ರೂಪದಾಗ ಬರ್ತಾರಂತ ಗೊತ್ತಿಲ್ಲ ಶರಣರು. ಯಾವ ರೂಪದಾಗ ಬಂದು ಯಪ್ಪ ಭಿಕ್ಷಾಂತಿ ಅಂತ ಕೇಳ್ತಾರ ಗೊತ್ತಿಲ್ಲ. ಅಂತ ಕಡಕೋಳದ ಮಡಿವಾಳಪ್ಪನವರು ಅತ್ಯಂತ ಕಡುಬಡತನ ಹೊಂದಿರ್ತಕ್ಕಂಥ ಅಮ್ಮನ ಮನೆಗೆ ಬಂದು ಕೇಳ್ತಾರ, ಯವ್ವ ಹೊಟ್ಟೆ ಬಾಳಿಸ್ಬೇಕು, ಆ ಊರಿಗೆ ಹೋಗಿದ್ದ, ಆ ಊರಾಗ ಊಟ ಕೊಡಾದ ಎಬಿಸಿ ಕಳಿಸ್ಯಾರು, ಬಾಳ ಹೊಟ್ಟೆ ಸತಿ ಇರಾದ ಕೊಡು ಅಂತಂದ್ರು. ಅಯ್ಯೋಯಪ್ಪ ಕಡಕೋಳ ಮಡಿವಾಳಪ್ಪ, ಸಾಕ್ಷಾತ್ ಶಿವನು ನೀನು, ನಿನಗ ಶಿವಂತ ನನ್ನ ಕೇಳಾಕತ್ತಿಲ್ಲಪ್ಪ, ಒಳಗ ಬಾ ಅಂತೇಳಿ ಕರೆದು ಅಮ್ಮ ಬಿಸಿ 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 ರೊಟ್ಟಿ ಮಾಡ್ತಾಳ, ಎಡಗಾಯಿ ಬದ್ರಿಕಾಯಿ ಎಡಗಾಯಿ ಪಲ್ಯ ಮಾಡ್ತಾಳ. ಮಾಡಿದಕ್ಕನ ಯಪ್ಪ ಕುಂದ್ರ ಅಂತಾಳ. ಕಡ್ಕೋಳದ ಮಡಿವಾಳಪ್ಪನವರು ಕೂತ್ಕೊಂಡು ರೊಟ್ಟಿ ಪ್ರಸಾದ ಸ್ವೀಕಾರ ಮಾಡಕ್ ಶುರು ಮಾಡ್ತಾರ. ಅವ್ರು ಹೆಂಗೆ ಪ್ರಸಾದ ಸ್ವೀಕಾರ ಮಾಡ್ತಾರೋ ಹಂಗಾಗ ಬದನೆಕಾಯಿ ಎಡಗಾಯಿ ರುಚಿ ಆಗ್ತದೆ. ಅವ್ರಿಗೆ ಬದ್ನಿಕಾಯಿ ಎಡಗಾಯಿ ರುಚಿ ಆಗ್ತು. 1 ರೊಟ್ಟಿ 2 5 10 20 ರೊಟ್ಟಿ 20 ರೊಟ್ಟಿ ತಿಂದ್ರು ಕಡ್ಕೋಳ ಮಡಿವಾಳಪ್ಪನವರು. ಪ್ರತಿ ತುತ್ತು ತಿನ್ಬೇಕಾರ ಅಮ್ಮ ಹೇಳ್ತಿದ್ರಿ, ಯವ್ವ ನಿನ್ನ ಕೈ ರುಚಿ ಏನ್ ಚಂದ ಐತವ, ಏನು ಬದ್ನಿಕಾಯಿ ನೋಡಿ ಅಮೃತ ಅಮೃತ ಅಂದ್ರೆ ಬದ್ನಿಕಾಯಿಗೆ ಎಷ್ಟು ಅಮೃತವ ಇದು. ಬದ್ನಿಕಾಯಿ ತಿಂದಿರ್ತಕ್ಕಂಥ ಮಡಿವಾಳಪ್ಪನವರು ಪ್ರಸಾದ ಆಯ್ತು, 20 ರೊಟ್ಟಿ ತಿಂದ್ರು. ಬುಟ್ಟನ್ ರೊಟ್ಟಿ ಎಲ್ಲ ಖಾಲಿ ಆಗಿಬಿಟ್ಟು, ಖಾಲಿ ಆದ್ಮೇಲೆ ಏನ್ ಕೊಡ್ಬೇಕು ಅಮ್ಮ? ಬದ್ನಿಕಾಯಿ ಖಾಲಿ ಆಯ್ತು, ರೊಟ್ಟಿನೂ ಖಾಲಿ ಆಯ್ತು. ಮತ್ತೊಂದು ರೊಟ್ಟಿ ಅಂತಂದ ಇನ್ನ ತೆಳಗಾಯಿ ಕೊಡೋದು, ಮತ್ತೊಂದು ರೊಟ್ಟಿ ಕೊಡೋದ ಕಡ್ಕೋಳ ಮಡಿವಾಳಪ್ಪ. ಅಮ್ಮ ಹಗ್ಗರಾಗಿ ಅದ ರೊಟ್ಟಿ ಕೈ ಹೊಡ್ಯಾಕತ್ತಿದ್ಲು. ಹಿಟ್ಟಿನ ಕೈ ಹಿಡ್ಕೊಂಡು ಬಂದು ಮುಂದೆ ನಿಂತು, ಯಪ್ಪ ಹಿಟ್ಟು ಖಾಲಿ ಆಯ್ತು. ಬದ್ನಿಕಾಯಿ ಎಡಗಾಯಿ ಯಪ್ಪ ಅದು ಖಾಲಿ ಆಯ್ತು. ಆಯ್ತು ಬಿಡವ ಇರ್ಲಿ ಅಂತಂದ್ರು. ಕೈ ತೊಳ್ಕೊಂಡ್ರು, ಕೂತ್ರು. ಯಪ್ಪ ನನಗೆ ಬಾಳ ಸಂಕಟ ಆಗದು. ಯಾಕೋ ಸಂಕಟ ಆಗೈತಿ? ನಿನಗ ಅರ್ಧ ಊಟ ಮಾಡಿಸಿನೇನೋ ಯಪ್ಪ, ನಿನಗ ಮಹಾಪ್ರಸಾದ ಕೊಡಂತ ಕೇಳಕತ್ತಿ, ನನಗ ಪೂರ್ತಿ ಹೊಟ್ಟೆ ಕೊಡಕ್ ಆಗ್ಲಿಲ್ಲ ಅಂದಾಗ, ಯವ್ವ ನನ್ನ ಹೊಟ್ಟೆ ತುಂಬೈತಿ ಅಂತ ತಲೆ ಕೆಡಿಸ್ಕೋಬೇಡ, ಈ ಬದನೆಕಾಯಿಯನ್ನ ನೀವು ಹೊಲ್ದಾಗಿ ಬೆಳೆದಿ ಅಂತ ಕೇಳಿದ್ರು ಅವರು. ಹೂಯಪ್ಪ ನಾನು ಹೊಲ್ದಾಗ ಬೆಳೆದೆ, ಹಂಗಾರ ಬದನೆಕಾಯಿ ಬೀಜದ ಕೂಡ ಒಂದಿಷ್ಟು ನನಗ ಅಂತ ಕೇಳಿದ್ರು ಅವರು. ನಾವೆಲ್ಲ ಬೀಜ ರೈತರ ಮನೆಯಲ್ಲ ಹಾಕಿ ಇಟ್ಟಿರ್ತೀವಲ್ರಿ,
ಆಯ್ತಂತೇಳಿ ಆಯ್ತು ಒಂದಿಷ್ಟು ಬೀಜ ಕೊಟ್ಟಲು ಅಪ್ಪಗ. ಆಯ್ತಂತೆ ತಗೊಂಡು ನಮ್ಮಪ್ಪ ಆಶೀರ್ವಾದ ಕಳ್ಕೊಂಡು ಮರಿವಾಳಪ್ಪ ಮಠದ ಕಡೆಗೆ ಬಂದ. ಹೋದವನ ಆ ಅಮ್ಮ ಕೊಟ್ಟಿರ್ತಕ್ಕಂಥ ಬೀಜ ಏನ್ ಮಾಡ್ತಾನಪ್ಪ ಅಂತಂದ್ರ ಅಲ್ಲೇನ ಆಶ್ರಮದ ಹಿಂದೆಗಡೆಗೆ ಮಠದ ಹಿಂದೆಗಡೆಗೆ ಎಲ್ಲಾ ಬೀಜ ಬಿತ್ತುತ್ತಾನ. ದಿನ ಕೆಲಸ ಏನ್ ಮರಿವಾಳಪ್ಪ ಅಂತಂದ್ರ ದಿನ ಅವರ ಪ್ರಸಾದ ಅವರ ತಯಾರಿಕೆ ಮಾಡ್ಕೊಳ್ಳೋದು. ಮೊದಲೆಲ್ಲ ಗ್ಯಾಸ್ ಗೀಸ್ ಏನ್ ಇರಲಿಲ್ಲ, ಅವಾಗೆಲ್ಲ ಇತ್ತು ಗ್ಯಾಸ್. ಅವಾಗ ಕುಳ್ಳು ಬರೆದು ಆ ಕುಳ್ಳ ಸುಟ್ಟು ಕುಳ್ಳಿನಿಂದ ಅಡಿಗೆ ಮಾಡ್ಕೋತಿದ್ರವ. ಕಟ್ಟಿಗೆ ಬಿಟ್ಟು ಕುಳ್ಳ ಕುಳ್ಳ ಸಗಣಿ ಕುಳ್ಳ ಬಡಿಯಾಕತ್ತಿದ್ದ. ಕಡ್ಕೊಂಡು ಬಡಿಯಪ್ಪ ಏನ್ ಮಾಡ್ತಿದ್ದಪ್ಪ ಅಂತಂದ್ರ ಕುಳ್ಳು ಬಡದು ವಾಲಿಗೆ ಹಚ್ತಿದ್ದ. ಅವನು ಕಟ್ಟಿಗೆ ಸಿಗ್ಲಿಲ್ಲ ಅಂದ್ರ ಕುಳ್ಳ ಹಚ್ಚೇನ ಪ್ರಸಾದ ಮಾಡ್ಕೊಳ್ತಿದ್ದ. ಕುಳ್ಳೆಲ್ಲ ಬಡದಿದ್ದ, ಕುಳ್ಳು ಬಡದಿಟ್ಟಿದ್ದ. ಬದ್ನಿಕಾಯಿ ಬೀಜ ಹಿಂಗ ಹಚ್ಚಿದ್ದ. ಮರುದಿವ್ಸ ಬಂದು ನಾ ಬದ್ನಿಕಾಯಿ ಪ್ರಸಾದ ಮಾಡ್ಕೋಬೇಕಲ್ಲ, ಬೆಳೆದಿತ್ತು ಬದ್ನಿಕಾಯಿ ಒಂದ್ 2-3 ತಿಂಗಳದಾಗ. ಬದ್ನಿಕಾಯಿ ಬೆಳೆದಾಗ ಅಲ್ಲೇ ಕುಳ್ಳು ಬಡದಿಟ್ಟಿದ್ದ. ಅಪ್ಪ ಬಂದು ನೋಡ್ತಾನ, ಕುಳ್ಳೆಲ್ಲ ತುಡುಗಾಗ್ಬಿಟ್ಟು. ಏನ್ ಕುಳ್ಳು ಬಂದಿದ್ದ, ಕುಳ್ಳು ತಗೊಂಡೋಗ್ಬೇಕು ಹೆಣ್ಮಗಳು ಹೋಗಿದ್ದು. ಆ ಹೆಣ್ಮಗಳ ಕರೆಸಿ ಕೇಳ್ತಾರ, ಏನ್ವಾ ಕುಳ್ಳೆಲ್ಲ ತಗೊಂಡು ಹೋಗ್ಬಿಟ್ಟಿಯಲ್ಲ ತಾಯಿ, ನನಗೆ ಪ್ರಸಾದಕ್ಕ ಮಾಡ್ಕೊಳಕ್ ಕುಳ್ಳಿಲ್ಲ ಅಂತ ಕೇಳಿದಾಗ, ಏ ಅದ ನಾ ಕುಳ್ಳು ತಗೊಂಡೋಗಿಲ್ಲಪ್ಪ, ನಿಂದ ಕೂಡ ನಾ ಯಾಕೆ ತಗೊಂಡೋಗ್ಲಿ ಅಂದಕ್ಕೆ ಅಮ್ಮ. ನಿನ್ನ ಕುಲ ನಾ ತಗೊಂಡು ಹೋಗಿಲ್ಲ ಅಂತಂದಕ್ಕೆ ವಾದ ಮಾಡಿದ್ದು, ಅರ್ಧ ಜೊತೆ ಜಗಳ ಮಾಡಿದ್ದು. ಸಿಟ್ಟಿಗೆ ಅಂತ ಮಡಿವಾಳಪ್ಪನವ್ರು ಹೇಳಿದ್ರೆ, ಏ ಅಮ್ಮ ಅಲ್ಲೇನು ಕುಲ ಬಂದಿಯಲ್ಲ ಹಚ್ಚಿಯಲ್ಲ, ನಡಿ ನಿನ್ನ ಮನೆಗೆ ಅಂತ. ನಾವು ಮನೆಗೆ ಬಂದು ಅದಾವ ನೀನು ಕುಳ, ನಿನ್ನ ನಾ ಬರೆದ ಕುಳ ಅಂತ ಮತ್ತು ನಿನ್ನ ಕುಳ ಅಂತ ಏನು ಸಾಕ್ಷಿ ಇದಕ್ಕ? ಹಂಗ ಒಂದು ಕೆಲಸ ಮಾಡಬೇಕು. ಆ ಕುಳಿಗೆ ಹೋಗಿ ಕೇಳಿ, ಈ ಕುಳಿ ಯಾರು ಅಂತ ಕೇಳಿ ಅಂತ. ಕುಳಿಗೆ ಮಾತು ಕೊಡ್ತಾರ, ಕುಳಿ ಹೋಗಿ ಕೇಳಂತ ಕರ್ಕೊಂಡು ಬಿಡೋಣ ನಾವು. ಹೋಗಿ ಕುಳಿಗೆ ಕೇಳು, ಈ ಕುಳಿ ಯಾರಂತ ಕೇಳು ಅಂತ ನಾವು. ಹೆಂಗಪ್ಪ ಹೆಂಗ ಮಾತಾಡ್ತೀವಿ ನೀವು? ಕುಳ ಏನಾರು ಮಾತಾಡ್ತಾವೆ ಹೇಳ್ತಾವೆ. ಏವ್ವ ಆ ಕುಳಿ ಹೋಗಿ ಕೇಳು, ಯಾವ ಕುಳಿಗೆ ಕಿವಿ ಹಚ್ಚ, ಕುಳಿಗೆ ಹೋಗಿ ಕಿವಿ ಹಚ್ಚಿ ಕೇಳು, ಯಾವ ಕುಳ ಗುರು ಮಹಾಂತ ಮಾಂತ ಮಾಂತ ಅಂತ ಕೂಗ್ತಾವಲ್ಲ ಆ ಕುಳೆಲ್ಲ ನನ್ನ, ಯಾವ ಮಾಂತ ಅನ್ನೋದಿರಲ್ಲ ಆ ಕುಳು ನಿಂದು ಅಂತ ನಾವು. ಮೊಳೆವನಂದ್ರ ಅವರು ಅಮ್ಮ ಮುದಕಿನ ಮುದುಕಿ ಆ ಕುಳ್ಳಿಗೆ ಕಿವಿ ಹಚ್ತಾಳ. ಆ ಕುಳ್ಳು ಮಾಂತ ಮಾಂತ ಅಂತ ಕೂಗ್ತಿತ್ತು. ಮತ್ತೊಂದು ಕುಳಿ ಮಕ್ಕಳ ಅದು ಮಾಂತ ಮಾಂತ ಅಂತ ಕೂಗ್ತಿತ್ತು. ಹಂಗ ಎಲ್ಲಾ ಕುಳಿಗೆ ಕಿವಿ ಹಚ್ಚಿದ್ರು, ಮಾಂತ ಮಾಂತ ಅಂತ ಕೂಗ್ತಿತ್ತು. ಓಡಿ ಬಂದಕ್ಕೆ ನಾ ಅಪ್ಪಗೆ ಕಾಲಿಗೆ ಬಿದ್ದಪ್ಪ, ತಪ್ಪಾದ್ರಿಯಪ್ಪ, ನಾನು ನಿಮ್ಮ ಮಠದಾಗಿ ಒಂದಿಷ್ಟು ಕುಳ್ಳು ತಗೊಂಡೋಗಿದ್ದ, ಕ್ಷಮಾ ಮಾಡ್ರಿ ಅಂತ ಹೇಳಿ ಆ ಕುಳ್ಳಿಗೂ ಕೂಡ ಗುರು ಮಹಾಂತರನ್ನ ಕೂಗುವಂತ ಮಾಡಿದ್ದಲ್ಲ, ಅದು ಕಡ್ಕೊಳ್ಳೋ ಮಡಿವಾಳಪ್ಪ. ಗುರು ಮಾತಾಡೋದನ್ನು ಮಾಡುವಷ್ಟರ ಮಟ್ಟಿಗೆ ಪವಾಡನ ಮಾಡಿರ್ತಕ್ಕಂಥ ಕಡ್ಕೊಳ್ಳೋ ಮಡಿವಾಳಪ್ಪ ಶರಣ ಏನು ಶ್ರೇಷ್ಠ ಶರಣ ಅಂತಂದ್ರ ಆತ ಮಾಡದೇ ಇರ್ತಕ್ಕಂಥ ಪವಾಡಗಳೇ ಇಲ್ಲ. ಯಾರನ್ನು ನಂಬಿ ಬರ್ತಾರೋ ನಂಬಿ ಬಂದವರಿಗೆ ಕಾಮಧೇನುವಾಗಿದ್ದ ಕಡಕೋಳದ ಮಡಿವಾಳಪ್ಪ. ಹಿಂಗೊಂದು ಸರಿ ಕಡಕೋಳ ಮಡಿವಾಳಪ್ಪನವ್ರ ಮಣಿ ಕರ್ಕೊಂಡಿದ್ದ ಪ್ರಸಾದಕ್ಕಂತೆ. ಅವ್ರ ಶಿಷ್ಯ ಒಬ್ಬಿದ್ದ, ಸಿದ್ದಪ್ಪ ಅಂತ ಹೇಳತ್ತಾನೆ ಸರ್. ಸಿದ್ದಪ್ಪ ಯಾವಾಗಲೂ ಅಜ್ಜನ ಸೇವಾ ಮಾಡ್ಬೇಕು, ಅಜ್ಜನ ಜೊತೆ ಇರ್ಬೇಕಂತ ಬಹಳ ಹಂಬಲಿಸ್ತಿದ್ದ. ಕಡಕೋಳ ಮಡಿವಾಳಪ್ಪನವ್ರು ಬಹಳ ಹಂಚ್ಕೋತಿರ್ಲಿಲ್ಲ. ಯಾರು ಇಲ್ಲೋಗಪ್ಪ, ಯಾಕೆ ನನ್ನ ಜೊತೆಗೆ ಬೇಡಂತಿ. ಅವ್ರು ಎಷ್ಟು ಕಡ್ಕೊಂಡ್ ಮಡಿವಾಳಪ್ಪನಿಗೆ ಹತ್ರ ಆಗ್ತಾರೋ ಅಷ್ಟು ದೂರ ಮಾಡ್ತಿದ್ರು ಮಡಿವಾಳಪ್ಪನವರು ಸಿದ್ದಪ್ಪ ಅವ್ರನ್ನ. ಅವ್ ಎಂಥ ಭಕ್ತಿಪ್ಪ ಅಂತಂದ್ರ ಮಡಿವಾಳಪ್ಪ ಅಂತಂದ್ರನ ಸಿದ್ದಪ್ಪ, ಸಿದ್ದಪ್ಪ ಅಂದ್ರನ ಮಡಿವಾಳಪ್ಪ ಅನ್ನೋಷ್ಟ್ರ ಮಟ್ಟಿಗೆ ಗುರು ಬಾಂಧವ್ಯ ಇತ್ತು ಸಿದ್ದಪ್ಪನಿಗೆ. ಅಷ್ಟೊಂದು ಭಕ್ತಿ ಅವನು. ಒಂದ್ಸರಿ ಪ್ರಸಾದಕ್ಕೆ ಹೋಗಿದ್ರು, ಅಜ್ಜನ ಭೇಟಿ ಆಗ್ಬೇಕಂತೇಳಿ ಇವು ಸಿದ್ದಪ್ಪನ ಒಳಗಡೆ ಬಾದ ಮಡಿವಾಳಪ್ಪನವ್ರು ಒಳಗೆ ಹೋಗಿ ಜಳಕ ಮಾಡಕತ್ತಿದ್ರು. ಅಲ್ಲಿ ಹಿಂಗೆಲ್ಲ ಏನ್ ಬಿಟ್ಟಿರಲ್ರಿ, ಈಗ ಅಜ್ಜಾಯಿ ಕುರ್ಚಿ ಹಾಸಿ ಕುರ್ಚಿ ಮೇಲೆ ಆಸನ ಇಟ್ಟು ಒಳಗಡೆ ಹೋಗಿದ್ರು. ಅವ್ನು ಸಿದ್ದಪ್ಪ ಬಡ 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 ಬಂದವನ ಎಲ್ಲಿ ಕುದರ್ಬೇಕಂತ ಅಕಾಲಿಗ ನೋಡಿದ. ಅವ್ನಿಗೆ ಎಲ್ಲೂ ಸರಿ ಅನ್ಸಲಿಲ್ಲ. ಏನಲ್ಲಿ ಕುರ್ಚಿ ಇಟ್ಟಿದ್ರಲ್ಲ ಕಡ್ಕೊಂಡು ಮಡಿವಾಳಪ್ಪಗ ಬಡ ಬಡ ಬಂದವನ ಏನ್ ಮಾಡ್ಬಿಟ್ಟ, ಆ ಕುರ್ಚಿ ಮೇಲೆ ಕುಂತು ಬಿಟ್ಟ. ಸಿದ್ದಪ್ಪ ಕುಂತ ಜಳಕ ಮಾಡಿ ಅಜ್ಜ ಹೊರಗೆ ಬಂದವನ ನೋಡ್ತಾನ. ಮುಂದೆ ಸಿದ್ದಪ್ಪ ಕುಂತಿದ್ದ, ಯಾರ ಮೇಲೆ ಕುಂತಿದ್ದ, ಅಜ್ಜಾಗಿ ಏನು ಆಸನ ಇಟ್ಟಿದ್ರಲ್ಲ
ಆ ಸಿಂಹಾಸನದಾಗ ಕುಂತಿದ್ದ ಕುರ್ಚಿ ಮೇಲೆ ಕುಂತಿದ್ದ ಬಂದವ್ರನ್ನ ಕೇಳಿದ, ಏ ಸಿದ್ದಪ್ಪ, ಏನು ನನಗಿಂತ ಕುರ್ಚಿ ಮೇಲೆ ಕುಂತಿಯಲ್ಲೋ ನೀನು ಯಾರು ಅಂತ ಕೇಳಿದ ಬಳ್ಳಿ ಅದ. ಆಮೇಲೆ ನೀ ಯಾರು ಅಂತ ಕೇಳಿದ ಕಡ್ಕೋಳ ಮಡಿವಾಳಪ್ಪ. ನಾನು ಕಡ್ಕೋಳ ಮಡಿವಾಳಪ್ಪ ನಾವು ಕುಂತ ಕುರ್ಚಿ ಮೇಲೆ ಸಿದ್ದಪ್ಪ. ಕುರ್ಚಿ ಮೇಲೆ ಹಸ್ನ ಇಟ್ಟಿದ್ದಲ್ಲ, ಹಾಸನ ಮೇಲೆ ಸಿದ್ದಪ್ಪ ಕುಂತಿದ್ದ. ಯಾರು ನೀ ಅಂತ ಕೇಳಿದ ಕಡ್ಕೋಳ ಮಡಿವಾಳಪ್ಪ. ನಾನಪ್ಪ ಕಡ್ಕೋಳ ಮಡಿವಾಳಪ್ಪ ನಾವು ಕುಂತಾವ. ಹಂಗಂದ್ರೆ ನಾ ಯಾರು ಅಂತ ಕೇಳಿದ ಕಡ್ಕೋಳ ಮಡಿವಾಳಪ್ಪ. ನೀನು ಸಿದ್ದಪ್ಪ ಅನ್ನವ. ಅವಾಗ ಕಡ್ಕೋಳ ಮಡಿವಾಳಪ್ಪ ಖುಷಿ ಖುಷಿಯಿಂದ ಹಿರಿಯಿಂದ ಹಿಗ್ಗಾಕಂತ. ಯಾಕೆ ಹಿಗ್ಗಾಕತ್ತಪ್ಪ ಅಂತಂದ್ರ, ನನಗಾಗಿ, ನನ್ನ ಭಕ್ತಿಗಾಗಿ, ನನ್ನ ಆಶೀರ್ವಾದ ಪಡ್ಕೋಬೇಕಂತೇಳಿ ಬಂದಿರ್ತಕ್ಕಂಥ ಸಿದ್ದಪ್ಪ ನನ್ನ ಸರಿ ಸಮಾನ ಕುಂತಾನ. ಗುರುವಿನ ಸರಿ ಸಮಾನ ಯಾವಾಗ ಆಗಬೇಕಪ್ಪ ಅಂತಂದ್ರ ಗುರುವಿನ ಮೇಲೆ ಭಕ್ತಿ ಇರಬೇಕು. ಯಾರಿಗೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಇರುತ್ತೋ, ಹೃದಯದೊಳಗಡೆಗೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೇಮ ಇರುತ್ತೋ, ಆತ ಗುರುವಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥವನು ಭಕ್ತ. ಗುರುವಿನ ಮೇಯಿಸಿರ್ತಕ್ಕಂಥವನು ಭಕ್ತ ಅಂತ ಕರೀತಾರವನ. ಭಕ್ತ ಅಂತಂದ್ರ ಗುರುವನ್ನೇ ಮೇಯಿಸ್ತಕ್ಕಂಥವನು ಅಂತವ. ಅಷ್ಟೊಂದು ಅಪಾರ ಕಾಣಬೇಕಾಗಿತ್ತು ಅಂತಂದ್ರ ಒಂದ್ ದಿವಸ ಬೆಳಸೂರಿಗೆ ಬರೀ ಬೆಳಸೂರು ಭಕ್ತ ಪಾರ ಅಂತ ಇರ್ತಾರ. ಆಕಿ ಪ್ರಿನ್ಸೆಸ್ ಪಾರು ನಮ್ಮೂರಾಗ ಹೋಗ್ಬೇಕಲ್ರಿ. ಆಕಿ ಬ್ರೈಟ್ ಬಾರು ಅಂತ ಬಂದಾಳ. ಆಕಿ ಹೆಸರು ಭಾರತೀರಿ ಬ್ರೈಟ್ ಬಾರು ಅಂತ. ಆಕಿ ನೋಡಿ ಕತ್ತದಾಗ ಅವ್ರಿಗೆ ಬೆಳಗಾವಿ ಕಾಣಬೇಕು. ಬ್ರೈಟ್ ಬಾರು ಅಂತ ಬಂದಾಳ. ಆಕಿ ಬೇಕಾದ್ರೆ ಯಾವ ನೀ ಬ್ರೈಟ್ ಬಾರುನೇ ಹೇಳ, ನೀ ಯಾರ ಅಷ್ಟು ಚಂದ ಹೊಳಿತೀವ ಅಂತಿರ್ತಾನೆ. ಸುಮ್ಮನೆ ಕಲರ್ ಶರೀರಕ್ಕಾದ್ರ ಮನಸ್ಸಿನ ಬಣ್ಣ ಬೆಳಗಾಗತಕ್ಕಂಥ ಶಿವನಿಗೆ ಮಹಾಪುರಾಣದ ಮಹಾಂತ.